ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಸ್ನೇಹಿತರೆ, ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತದ್ದು. ಆಲ್ರೆಡಿ ತುಂಬಾ ಜನ ವ್ಯೂವರ್ಸ್ ತಗೊಂಡಿದ್ದೀರಾ, ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ, ತುಂಬಾ ಚೆನ್ನಾಗಿದೆ, ಇದೇ ಕ್ವಾಲಿಟಿನ ಮೇಂಟೈನ್ ಮಾಡಿ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದೀರಾ. ಸ್ನೇಹಿತರೆ, ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ಏನಕ್ಕಪ್ಪ ಪ್ರಯೋಜನ, ಈಗಲೂ ತುಂಬಾ ಜನ ಕೇಳ್ತಾ ಇದ್ದೀರಾ. ತುಂಬಾ ವಿಡಿಯೋಸ್ನ ಇದ್ರ ಬಗ್ಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆದ್ರೂ ಪದೇ ಪದೇ ಹೇಗೆ ಯೂಸ್ ಮಾಡೋದು, ಏನ್ ಪ್ರಯೋಜನ ಅಂತ ತುಂಬಾ ಮೆಸೇಜಸ್ ನನಗೆ ಬರ್ತಾನೆ ಇರುತ್ತೆ. ಈ ಹೇರ್ ಆಯಿಲ್ ನ ಬಳಸೋದ್ರಿಂದ ಕೂದಲು ಉದುರೋದು ನಿಲ್ಲುತ್ತೆ, ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡತ್ತೆ, ಬಿಳಿ ಕೂದಲನ್ನ ಕಂಟ್ರೋಲ್ ಮಾಡತ್ತೆ. ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ನಾವು ಬಳಸಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಆಲ್ರೆಡಿ ಬಿಳಿ ಕೂದಲು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಅದನ್ನ ಇದು ಕಪ್ಪು ಮಾಡೋದಿಲ್ಲ, ನಿಮ್ಮ ಕೂದಲು ಕಲರ್ ಅನ್ನ ಚೇಂಜ್ ಮಾಡೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡಿಲ್ಲ. ನಿಮ್ಗೆ ನೆಕ್ಸ್ಟ್ ಏನು ವೈಟ್ ಆಗುತ್ತೆ ಕೂದಲು, ಅದನ್ನಂತೂ ಅವಾಯ್ಡ್ ಮಾಡುತ್ತೆ. ಚಿಕ್ಕ ವಯಸ್ಸಾಗಿದ್ರೆ ಅಂತವ್ರಿಗೆ ಮತ್ತೆ ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಸ್ವಲ್ಪ ವಯಸ್ಸಾಗಿದ್ರೆ ಅಂತವ್ರಿಗೆ ಮತ್ತೆ ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಇರಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಳಿ ಕೂದಲು ಸಮಸ್ಯೆ ಇರೋರು ತುಂಬಾ ಜನ ಕೇಳ್ತಿರ್ತೀರಾ, ಕೂದಲು ಕಪ್ಪಾಗತ್ತಾ ಅಂತ. ಸ್ನೇಹಿತರೆ, ಆಲ್ರೆಡಿ ಬಿಳಿ ಕೂದಲು ಬಂದಿದ್ರೆ ಅದು ಮತ್ತೆ ಕಪ್ಪಾಗಿ ಬೆಳೆಯಬಹುದು. ಆದ್ರೆ ಎಷ್ಟರ ಮಟ್ಟಿಗೆ ಅನ್ನೋದು ಅದು ನಿಮ್ಮ ದೇಹದ ಮೇಲೆ, ನಿಮ್ಮ ಏಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಆದ್ರೆ ನೆಕ್ಸ್ಟ್ ವೈಟ್ ಆಗೋದನ್ನಂತೂ ಇದು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡುತ್ತೆ. ಕೂದಲನ್ನ ತುಂಬಾ ಸಾಫ್ಟ್ ಮಾಡುತ್ತೆ, ಕೂದಲನ್ನ ಹೆಲ್ದಿ ಮಾಡುತ್ತೆ. ಇದನ್ನ ನೀವು ಮೊದಲನೇ ಸಲ ಹಚ್ಕೊಂಡು ವಾಶ್ ಮಾಡಿದ್ರೇನೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ, ಇದು ತುಂಬಾ ಒಳ್ಳೆ ಹೇರ್ ಆಯಿಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಜನ ಹೇಳ್ತಿದ್ದೀರಾ, ಪರ್ಚೇಸ್ ಮಾಡಿದವರು ಮತ್ತೆ 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 ತಗೊಳ್ತಾ ಇದ್ದೀರಾ. ನಿಮ್ಮ ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸ್, ಫ್ರೆಂಡ್ಸ್ಗೆಲ್ಲ ಹೇಳಿ ಅವರು ಕೂಡ ಎಲ್ಲರೂ ತರಿಸ್ಕೊಳ್ತಾ ಇದಾರೆ. ಅದು ನಂಗೆ ತುಂಬಾನೇ ಖುಷಿ ಆಯ್ತು. ಕರ್ನಾಟಕದಲ್ಲಿರೋ ಎಲ್ಲಾ ತಾಲೂಕುಗಳಿಗೂ ರೀಚ್ ಆಗಿದೆ, ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಿದೆ, ಬೇರೆ ಬೇರೆ ಕಂಟ್ರಿಗೆ ನಮ್ಮ ಹೇರ್ ಆಯಿಲ್ ಸಪ್ಲೈ ಆಗ್ತಿದೆ ಅಂದ್ರೆ ಅದು ನಿಜವಾಗ್ಲೂ ನನಗೆ ಖುಷಿ ಆಗುವಂತ ವಿಷಯನೇ. ತುಂಬಾ ಚೆನ್ನಾಗಿದೆ, ಯಾವುದೇ ಡೌಟ್ ಬೇಡ. ನಿಮ್ಗೂ ಈ ಹೇರ್ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಬಹುದು. ಸ್ನೇಹಿತರೆ, ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ತುಂಬಾ ಜನರ ಒಂದು ಪ್ರಶ್ನೆ. ನಾರ್ಮಲ್ ಹೇರ್ ಆಯಿಲ್ ಅಂದ್ರೆ ನೀವು ಕೂದಲಿಗೆ ಯಾವ ರೀತಿ ಎಣ್ಣೆಯನ್ನ ಬಳಸ್ತೀರಾ ಅದೇ ರೀತಿನೇ ಬಳಸಿ. ಕೆಲವರು ಡೈಲಿ ಹೇರ್ ಆಯಿಲ್ ನ ಯೂಸ್ ಮಾಡ್ತಿರ್ತಾರೆ, ಕೆಲವರು ವಾರದಲ್ಲಿ 2 ದಿನ ಯೂಸ್ ಮಾಡ್ತಿರ್ತಾರೆ, ಕೆಲವರು ವಾರದಲ್ಲಿ 1 ದಿನ ಯೂಸ್ ಮಾಡ್ತಿರ್ತಾರೆ. ನೀವು ಹೇಗೆ ನಿಮ್ಮ ಕೂದಲಿಗೆ ಹೇರ್ ಆಯಿಲ್ ನ ಬಳಸ್ತೀರಾ ಆ ರೀತಿ ಬಳಸಿ. ನನ್ನ ಪ್ರಕಾರ ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 2 ರಿಂದ 3 ಸಲನಾದ್ರೂ ಬಳಸಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ. ನಾರ್ಮಲ್ ಹೇರ್ ಆಯಿಲ್ ನ ಹೇಗೆ ಅಪ್ಲೈ ಮಾಡ್ಕೊಳ್ತೀರಾ ಹಾಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಇರೋರಿಗೆ, ಸ್ಪ್ಲಿಟ್ ಎಂಡ್ಸ್ ಇರೋರಿಗೆ, ಕೂದಲು ರಫ್ ಇರುತ್ತೆ, ನೀರಿನ ವ್ಯತ್ಯಾಸದಿಂದ, ವಾತಾವರಣದ ವ್ಯತ್ಯಾಸದಿಂದ, ಅಥವಾ ಕೆಲವೊಂದ್ಸಲ ಹೆಲ್ತ್ ಪ್ರಾಬ್ಲಮ್ ಇಂದ ಕೂಡ ಹೇರ್ ಫಾಲ್ ಆಗಿರುತ್ತೆ, ಹೇರ್ ಡಲ್ ಆಗಿರುತ್ತೆ, ಹೇರ್ ಡ್ಯಾಮೇಜ್ ಆಗಿರುತ್ತೆ. ಡೆಲಿವರಿ ಆದ್ಮೇಲೆ ತುಂಬಾ ಜನ ಹೇಳಿರೋದು ನನಗೆ, ಮಹಿಳೆಯರು ಡೆಲಿವರಿ ಆದ್ಮೇಲೆ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು, ಈ ಹೇರ್ ಆಯಿಲ್ ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನನಗೆ, ತುಂಬಾ ಚೆನ್ನಾಗಿದೆ ಹೇರ್ ಆಯಿಲ್ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ. ತುಂಬಾ ಜನ ಆಲ್ರೆಡಿ ಪರ್ಚೇಸ್ ಮಾಡಿ ಬಳಸ್ತಾ ಇದ್ದೀರಾ. ಇನ್ನು ಯಾರು ಪರ್ಚೇಸ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ನಿಮ್ಮ ಕೂದಲಿನ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬಹುದು. ಸ್ನೇಹಿತರೆ, ಯಾವ್ದಾವ್ದೋ ಕೆಮಿಕಲ್ಸ್ ಇರುವಂತ ಹೇರ್ ಆಯಿಲ್ ನ, ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ ನ ಬಳಸಿ ಇನ್ನೂ ನಿಮ್ಮ ಕೂದಲನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹೇರ್ ಆಯಿಲ್, ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ ಒಂದು ಸಿಂಗಲ್ ಡ್ರಾಪ್ ಕೂಡ ಕೆಮಿಕಲ್ ಇಲ್ಲ, ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗಲ್ಲ. ಮತ್ತೆ ಇನ್ನೂ ತುಂಬಾ ಜನ ಹೇಳಿರುವಂತದ್ದು, ಇದನ್ನ ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನನ್ನ ಕಣ್ಣು ಉರಿ ಇತ್ತು, ಕಣ್ಣಲ್ಲಿ ಒಂಥರ ಪೇನ್ ಇತ್ತು, ಮತ್ತೆ ಸ್ಪೆಕ್ಸ್ ಹಾಕೊಳ್ತಿದೆ, ಅದನ್ನ ಇದು ರೆಡ್ಯೂಸ್ ಮಾಡಿದೆ, ಕಣ್ಣೆಲ್ಲ ತಂಪಾದಂಗ ಅನ್ಸುತ್ತೆ, ಬಾಡಿ ಹೀಟ್ ಕಡಿಮೆ ಆದಂಗ ಅನ್ಸುತ್ತೆ ಅಂತ ತುಂಬಾ ರೀತಿಯ ಕಮೆಂಟ್ಸ್ ಗಳು ಬರ್ತಿರುತ್ತೆ. ಸೊ ಯಾವುದೇ ಭಯ ಇಲ್ಲದೆ ನೀವು ಯೂಸ್ ಮಾಡಬಹುದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಿಂದ ನಿಮ್ಗೆ ಉಂಟಾಗೋದಿಲ್ಲ. ಸ್ನೇಹಿತರೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ಅಲ್ಲಿ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.